200 ಕೊಟ್ಟಿದ್ದಾರೆ ಸರ್ ನಮಗೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಒಂದು 200 ಸಸಿ ಪರ್ ಪ್ಲಾಂಟ್ ಬಂದು 10 ರೂಪೀಸ್ ಅಲ್ಲೇ ನಮಗೆ ತಮಿಳ್ನಾಡಲ್ಲೇ ಕಾಸ್ಟ್ ಆಗಿದೆ ಸರ್ ಇದು. ಸರ್ ಮತ್ತೆ ಪ್ರತಿಯೊಬ್ಬರು ರೈತರು ಮುಟ್ಟುವಂತ ಕೆಲಸ ಯಾವಾಗ ಸರ್? ಸರ್ ಇದು ಒಂದು 2 ವರ್ಷ ಟೈಮ್ ತಗೋದು ಸರ್. ಯಾಕಂದ್ರೆ ನಮಗೆ ಈ ವರ್ಷ ಡೆವಲಪ್ ಆಗಿ ನೆಕ್ಸ್ಟ್ ಇಯರ್ ಒಂದು 10 ಎಕರೆಗೆ ಮಾಡ್ಕೋತೀವಿ ಸರ್. ಸೊ ಅವ್ರಿಗೆ 25th ಗೆ ಒಂದು ಆರಾಮಾಗಿ ಒಂದು 100-200 ಎಕರ್ಸ್ ಕೊಡುವಷ್ಟು ನಮ್ಮಲ್ಲಿ ಸೀಡ್ ಸಿಗುತ್ತೆ ಸರ್. ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಸಿಗುವಂತ ರೈತರಿಗೆ ಸಪ್ಲೈ ಕೊಡಬಹುದು ಸರ್. 2025ರಲ್ಲಿ ಕೊಡ್ತೀವಿ ಸರ್. 2025ಕ್ಕೆ ಮುಟ್ಸುವಂತ ಕೆಲಸ ನಾವು ಮಾಡ್ತೀವಿ. ನಾವು ಹೋದ ವರ್ಷ ಮಾರ್ಚ್ ಅಲ್ಲಿ ಕೊಯಮತ್ತೂರು ಶುಗರ್ ಕೇನ್ ಬ್ರೀಡಿಂಗ್ ಇನ್ಸ್ಟಿಟ್ಯೂಟ್ ಇಂದ 2 ವೆರೈಟಿಯನ್ನ ಸಸಿ ತಂದಿದ್ವಿ ಸರ್. ನಾವು ಟಿಶ್ಯೂ ಕಲ್ಚರ್ ಸಸಿ ತಂದು ಅದ್ರ ಬಗ್ಗೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಅಪ್ಡೇಟ್ ಕೊಟ್ಟಿದ್ದೆ ಸರ್. ಒಂದು 86-032 ಅನ್ನ ಹೊಳ್ಳೆ ಹೊಸದ ಟಿಶ್ಯೂ ಕಲ್ಚರ್ ಸೋರ್ಸ್ ದಿಂದ ತಗೊಂಡ್ ಬಂದು ಹಚ್ಚಿದ್ವಿ ಸರ್. ಬ್ರೀಡರ್ ಸೀಡ್ ತಂದು ಹಚ್ಚಿದ್ವಿ. ಅದ್ರ ಜೊತೆಗೇನೆ ನಮಗೆ ಕೊಯಮತ್ತೂರು ಶುಗರ್ ಕೇನ್ ಇನ್ಸ್ಟಿಟ್ಯೂಟ್ ದವರು ಒಂದು ರೀತಿ ರಿಸರ್ಚ್ ಅಂತೂ ಆಯ್ತು ಸರ್. ಮತ್ತೆ ಹೊಸದು ನಮ್ಮ ಟ್ರಯಲ್ ಗೆನು ಅಂತಂದು 14-012 ಅಂತ ಅವ್ರದ್ದೊಂದು ಕೊಯಮತ್ತೂರು ವೆರೈಟಿನ ಒಂದು 200 ಸಸಿ ಕೊಟ್ಟಿದ್ರಿ ಸರ್ ನಮಗ. ಸೊ ಇದ್ರ ಜೊತೆಗೇನ ಅದನ್ನು ನಾವು ಪ್ಲಾಂಟೇಶನ್ ಮಾಡಿ ಅದ್ರ ಬಗ್ಗೆ ನಾನು ನಿಮಗ ವಿಡಿಯೋದಾಗ ಹೇಳಿದ್ದೆ ಸರ್. ನಮಸ್ಕಾರ ವೀಕ್ಷಕರೇ, ನಾನು ಈ ಬೆಳಗಾವಿ ಜಿಲ್ಲೆ ಬರುವಂತಕ ಈ ಗೋಕಾಕ್ ತಾಲೂಕಿನ ಸಂಗನಕೇರಿ ಗ್ರಾಮದಲ್ಲಿದ್ದೀನಿ. ಈಗ ನಾವು 14 ಒಂದು ಸಾಕಷ್ಟು ಒಂದು ವಿಡಿಯೋ ಮಾಡಿ ಸರ್. ಒಂದ್ 3 ವಿಡಿಯೋ ಮಾಡಿದೆ ನಿಮ್ಮ ಹೊಲದಾಗ ಬಂದ. ನಮ್ಮ ನಾಗಣ್ಣವರ ಹೊಲದಲ್ಲಿ ನೀವು ತಗೊಂತ 200 ಸಸಿ ಕೇರಳನ ತಂದಿದ್ರಿ. ಅವ್ರು ಹೊಸ ವೆರೈಟಿ ಅಂತ ನಮ್ಗೆ ಕೈರದು ಒಂದು ವಿಡಿಯೋ ಮಾಡಕೈತಿ ಸರ್, ರೈತರಿಗೆಲ್ಲ ಅನುಕೂಲ ಆಗಲ್ಲ ಅಂತ ಹೇಳಿ. ಹೌದು ಸರ್. 14-012. ಹೌದು ಸರ್. ಫಸ್ಟ್ ನಾವು ಪ್ಲಾಂಟೇಶನ್ ಮಾಡಿದ್ವಿ ಅಲ್ಲಿ 200 ಸಸಿ ಸರ್. ಫಸ್ಟ್ ಅದ ನಂತರ ಆ 200 ಸಸಿ ಹಚ್ಚಿ ಪ್ಲಾಂಟೇಶನ್ ಮಾಡಿ ಅದು ನಮಗೆ 3 ಎಕರೆಗೆ ಆಗುವಷ್ಟು ಒಂದು ಸೀಡ್ ಬಂತು ಸರ್. ಅದು 200 ಸಸಿಯಿಂದ ಅದನ್ನ ನಾವು ಲಾಸ್ಟ್ ಇಯರ್ ಏನ್ ಮಾಡಿದ್ವಿ, 3 ಎಕರೆಗೆ ಆಗುವಷ್ಟು ಬೇರೆ ಬೇರೆ ಕಡೆ ಪ್ಲಾಂಟೇಶನ್ ಮಾಡ್ಕೊಂಡಿದ್ವಿ ಸರ್. ಒಂದು ಇಲ್ಲಿ ನಮ್ ಸಂಗನಕೇರಿ ಒಳಗೆ ಒಂದೈತಿ ಸರ್, ಒಂದು ಕನಗಾಂವದಾಗ ಒಂದೈತ್ರಿ. 2 ಪ್ಲಾಟ್ ಪ್ಲಾಂಟೇಶನ್ ನಾವು ಹೋದ ವರ್ಷ 2 ವಿಡಿಯೋ ಮಾಡಿಬಿಟ್ಟೆ ಸರ್. ಹೌದೌದು ಸರ್. ಇನ್ನೊಂದ್ ಸರ್ ತಮ್ಮ ಪರಿಚಯ ಮಾಡ್ಕೊಂಡು ಈ 14-012 ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಟ್ಟು ಸರಿ ಸರ್. ಈ ರೈತರಿಗೆ ಯಾವಾಗಿಂದ ನೀವು ಕೊಡ್ತಂಕತ್ತ ಕೆಲಸ ಮಾಡ್ತಿದ್ದೀರಿ ಈ ಬೀಜವನ್ನ? ಇದ್ರ ಬಗ್ಗೆ ಒಂದ್ ಸ್ವಲ್ಪ ಈ 14-012 ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ರಿ. ಮತ್ತೆ ಯಾವ ತಿಂಗಳ ನೀವು ಈ ಬೀಜವನ್ನ ರೈತರಿಗೆ ಹಂಚುವಂತ ಕೆಲಸ ಮಾಡ್ತೀವಿ. ಇನ್ನೊಂದ್ ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊರಿ, ನಮ್ಮ ರೈತರಿಗೆ ಒಂದು ಮಾಹಿತಿ ಕೊಡ್ತಾರೆ. ನಮಸ್ಕಾರ ರೈತ ಬಾಂಧವರೇ, ನನ್ನ ಹೆಸರು ಶಂಕರ್ ನಾಗಣ್ಣವರ್. ನಮ್ದು ಇವತ್ತು ನಾವು ಸಂಗನಕೇರಿ ಗ್ರಾಮದೊಳಗ ಒಂದು 14-012 ಒಂದು ಕೊಯಮತ್ತೂರು ಹೊಸ ವೆರೈಟಿಯನ್ನ ಹೋದ ವರ್ಷ ಪ್ಲಾಂಟೇಶನ್ ಮಾಡಿದ್ವಿ. ಅದನ್ನ ತಮ್ಮ ಮೂಲಕ ಒಂದು ವಿಡಿಯೋನನ್ನು ನಾನು ಅಪ್ಲೋಡ್ ಮಾಡಿದ್ವಿ. ಅದನ್ನ ತಾವೆಲ್ಲ ನೋಡಿದಿರಿ. ಈ ವರ್ಷ ಬಹಳಷ್ಟು ಜನ ರೈತರು ನಮಗ್ ಕೇಳೋದು ಏನಪ್ಪಾ ಅಂತಂದ್ರ, ಆ ಕಬ್ಬಿನ ಇವತ್ತಿನ ಸ್ಥಿತಿಗತಿ ಹೆಂಗೈತ್ರಿ, ಯಾವ ರೀತಿ ಅದು ಪರ್ಫಾರ್ಮೆನ್ಸ್ ಕೊಡಾಕತೈತಿ, ಅದ್ರದ್ ಕ್ಯಾರೆಕ್ಟರ್ ಯಾವ ರೀತಿ ಬಂದಾವು ಅಂತ ಬಹಳ ಜನ ಕೇಳಾಕತ್ತಾರ. ಅದಕ್ಕ ನಾನು ಇವತ್ತು ನಿಮ್ಗ ಲೈವ್ ಆಗಿನ ಆ ಪ್ಲಾಟ್ ಅದ ಏನೈತಿ ಸಿಚುವೇಶನ್ ಅಂತ ತೋರ್ಸಾಕ್ ಬಂದಿದ್ದೀನಿ. ಸೊ ನಮ್ಮ ಈ ಆಶೀರ್ವಾದ ಚಾನಲ್ ಮೂಲಕ ತಮ್ಮಲ್ಲಿ ಇದರ ಬಗ್ಗೆ ಮಾಹಿತಿ ಕೊಡಕ್ ಇಷ್ಟಪಡ್ತೀನಿ. ಇವತ್ತು ನಮ್ಮದ ಈ ಪ್ಲಾಂಟೇಶನ್ ಮಾಡಿ ಇದು ಕಬ್ಬು ಸುಮಾರು 6.5 ತಿಂಗಳಾಯ್ತು. ಹೋದ ವರ್ಷ ಡಿಸೆಂಬರ್ 1st ವೀಕ್ ಅಲ್ಲಿ ನಾವು ಇದನ್ನ ಪ್ಲಾಂಟೇಶನ್ ಮಾಡಿದ್ವಿ. ಪ್ಲಾಂಟೇಶನ್ ಮಾಡುವಾಗ ನಾವು ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ವಿ. ಈಗ ಬಹಳಷ್ಟು ಜನ ಈ 14-012 ಬಗ್ಗೆ ಕುತೂಹಲ ಬಹಳ ಐತ್ ಸರ್. ಇದು ಯಾಕೆ ಇದ್ರ ಬಗ್ಗೆ ಕುತೂಹಲ ಹೆಚ್ಚಾಗೈತೆ ಅಂತ ಸರ್, ಈ ವೆರೈಟಿ ಬಂದು ಮೂಲತಃ ಕೊಯಮತ್ತೂರು SBI ಇನ್ಸ್ಟಿಟ್ಯೂಟ್ ನವರು ರಿಲೀಸ್ ಮಾಡಿರುವಂತ ವೆರೈಟಿ ಸರ್. ಇದು 23ರೊಳಗೆ ರಿಲೀಸ್ ಆಗಿರುವಂತ ವೆರೈಟಿ. ಇದನ್ನ ನಮ್ಗ 24ರೊಳಗ ಒಂದು 200 ಸಸಿ ಕೊಯಮತ್ತೂರ್ ಅವರು ಬ್ರೀಡರ್ ಸೀಡ್ ಕೊಟ್ಟಿದ್ರಿ ಸರ್. ಅದನ್ನ ತಂದು ನಾವೆಲ್ಲ ಪ್ಲಾಂಟೇಶನ್ ಮಾಡ್ಕೊಂಡು ಅದ್ರದ್ದು 3ನೇ ಸೈಕಲ್ ಅನ್ನ ನಾವು ಇವತ್ತು ರೆಡಿ ಇಟ್ಟಿದೀವಿ ಸರ್. ಈಗ ಏನಪ್ಪಾ ಇದ್ರದ್ದು ವಿಶೇಷತೆ ಏನು ಅಂತಂದ್ರ, ಈ ಕಬ್ಬಿನ ಮೂಲ ಸಂವರ್ಧನೆ ಆಗಿರೋದು ಹೆಂಗಪ್ಪಾ ಅಂತ ಸರ್, 86-032 ಇದಕ್ಕೆ ನಮ್ಗೆ ಶುಗರ್ ಕೇನ್ ಕಿಂಗ್ ಅಂತೀವಿ ನಾವು. ಪ್ರೆಸೆಂಟ್ ಏನ್ ನಮ್ಮ ವೆರೈಟಿ ಒಳಗೆ ಲೀಡಿಂಗ್ ವೆರೈಟಿ ಏನೈತಿ ಸರ್, ಇದು 86-032. ಅದ್ ನಮ್ಮ ಆಲ್ ಓವರ್ ಇಂಡಿಯಾ ಎಲ್ಲ ಪಬ್ಲಿಸಿಟಿ ಆಗೈತ್ರಿ. ಬಟ್ ಏನಾಗಿದೆ ಸರ್, ಅದು ಬಹಳ ವರ್ಷದಿಂದ ಆಗಿ ಅದರದ್ದು ವಯಾಬಿಲಿಟಿ ಕಡಿಮೆ ಆಗ್ತಾ ಬಂದಿದೆ. ಅದಕ್ಕೆ ನಮ್ಮ ರೈತರಿಗೆ ಅಲ್ಟರ್ನೇಟ್ ಆಗಿ ಶುಗರ್ ಕೇನ್ ಫೀಲ್ಡ್ ಅಲ್ಲಿ 86-032ಗೆ ಒಂದು ಅಲ್ಟರ್ನೇಟ್ ಆಗಿ ಒಂದು ವೆರೈಟಿ, ಹೊಸ ವೆರೈಟಿ ಬಹಳ ಜನ ಹುಡುಕುವಾಗ ನಮ್ಮ SBI ಕೊಯಮತ್ತೂರು ಇನ್ಸ್ಟಿಟ್ಯೂಟ್ ಅವ್ರು ರಿಲೀಸ್ ಮಾಡಿರುವಂತ 14-012 ಇದು ಒಂದು ನಾವ್ ಏನು ಇದನ್ನ 86-032 ಯಾವ್ದಾದ್ರು ಒಂದು ರೀಪ್ಲೇಸ್ ಮಾಡುವಂತ ವೆರೈಟಿ ಏನಾರು ಇದ್ರೆ ಅದು ಇವಾಗ 14-012 ಅಂತ ಹೇಳ್ಬೋದು ಸರ್ ನಾವು. ಆಯ್ತು ಸರ್, ಈಗ ಕೊಯಮತ್ತೂರು ತಗೊಂಡು ಸಸಿ ತಂದ್ರಿ? ಹೌದು ಸರ್. ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ನಿಮ್ಗೆ ಅಷ್ಟ ಕೊಟ್ಟಿದ್ರು, ಮತ್ತೊಬ್ರು ಬೇರೆ ಯಾರು? ಇಲ್ಲ ಸರ್, ನಮ್ ಕಡೆ ನಿಮ್ ಕಡೆ ಏನೋ ಪ್ರಚಾರ ನಡೆದಿರ್ತಾವ.
ಹೌದ್ ಸರ್, ಇದು ಬಹಳಷ್ಟು ಜನ ಐತಿ, ಪಬ್ಲಿಸಿಟಿ ಆಗತೈತ್ರಿ. ಬಟ್ ನಮಗ್ ಗೊತ್ತಿರೋ ಪ್ರಕಾರ ಈಗ ನಮಗ ಅವ್ರು ಕೊಯಮತ್ತೂರ್ ಅವ್ರು ಹೇಳಿರೋ ಪ್ರಕಾರ ಆ ಟೈಮಲ್ಲಿ 2023 ನಮಗ್ ಡಿಸೆಂಬರ್ದಾಗ ಏನ್ ತಂದಿದ್ವಿ ಸರ್, ಆ ಟೈಮಲ್ಲಿ ನಮಗಷ್ಟ ಕೊಟ್ಟಿದ್ರಿ ಅದನ್ನ. ಇನ್ನು ಕೆಲವೊಂದು ಪಾರ್ಟ್ ಆಫ್ ಮಹಾರಾಷ್ಟ್ರ ಸ್ವಲ್ಪ ಜನ ರೈತರು ತಂದಿದಾರ್ರಿ, ಬಹಳ ಲಿಮಿಟೆಡ್ ಕೊಟ್ಟಿದ್ದಾರೆ ಸರ್ ಅದನ್ನ. ಅವಾಗ ನಮಗಾದ್ರೂ ಕೊಟ್ಟಿರೋದು ಬರೀ 200 ಸಸಿ ಕೊಟ್ಟಿದ್ರು. ಮಹಾರಾಷ್ಟ್ರದಾಗ ಒಬ್ಬರಿಗೆ ಒಂದ್ 200 ಏನೋ ಕೊಟ್ಟಿದ್ದಾರೆ ಸರ್. ಬಹಳ ಲಿಮಿಟೆಡ್ ಐತ್ರಿ, ಇದೇನ್ ಬಹಳ ವೈಡ್ ಆಗಿ ಕೊಟ್ಟಿಲ್ಲ. ಯಾಕಂದ್ರೆ ಈಗ ಸ್ವಲ್ಪ ಎಲ್ಲ ನಾವು ಆ ಕಡೆ ಈ ಕಡೆ ಮೀಡಿಯಾದಾಗೆಲ್ಲ ನೋಡಾಕತ್ತಿದ್ವಿ, ಯೂಟ್ಯೂಬ್ ಮೀಡಿಯಾದಾಗೆಲ್ಲ ನಮ್ಮ ಹತ್ರನೂ ಇದೆ ನಿಮ್ಮ ಹತ್ರನೂ ಇದೆ ಅಂತ. ರೈತರಿಗೆ ಯಾಕೆ ಕನ್ಫ್ಯೂಷನ್ ಆಗ್ತೈತೆ ಅಂದ್ರೆ ಸರ್, ಇದ್ರದ್ದು ಕ್ಯಾರೆಕ್ಟರ್ ಸೇಮ್ ಟು ಸೇಮ್ 86032 ಐತಿ ಸರ್. ಸೊ ರೈತರು ದಯವಿಟ್ಟು ನಾನು ಯಾಕೆ ಹೇಳಕ್ ಇಷ್ಟಪಡ್ತೀನಿ ಈ ವಿಷಯ ಅಂತಂದ್ರ 86 ಇದನ್ನ ಐಡೆಂಟಿಫೈ ಮಾಡೋದು ಕಷ್ಟ ಆಗತ್ರಿ. ಯಾರಿಗೆ ರೈತರಿಗೆ ಆಯ್ತು ಸೇಮ್ ಐತಿ ಸರ್, ಆಲ್ಮೋಸ್ಟ್ ಎಲ್ಲಾ ಕ್ಯಾರೆಕ್ಟರ್ನು ಸೇಮ್ ಐತ್ರಿ. ಕನ್ಫ್ಯೂಸ್ ಆಗೋಕ್ಕಿಂತನು ಅವ್ರು ಎಲ್ಲಿಂದ ತಂದಾರು, ಯಾರು ಈಗ ನಾವು ಕೊಡಾಕ್ ಸೀಡ್ ನಮ್ಮ ಹತ್ರ ಐತಿ ಅಂತಾರಲ್ಲ ಸರ್, ಅವ್ರು ಎಲ್ಲಿಂದ ತಂದಾರು ಈ ಬೀಜಾನ, ಏನ್ ಕೊಯಮತ್ತೂರಿಂದನೇ ತರ್ಬೇಕು ಸರ್ ಅದನ್ನ ತಂದ್ರೆ. ಅದನ್ನ ಬಿಟ್ರೆ ಬೇರೆ ಕಡೆ ಎಲ್ಲೂ ಸಿಗಾಕ್ ಚಾನ್ಸ್ ಇಲ್ಲ. ಅವ್ರ ಕಡೆ ಏನಾರ ಬಿಲ್ ಇದಾವ, ಪ್ರೂಫ್ಸ್ ಏನಾರ ಕೇಳ್ಕೊಂಡು ಅವ್ರು ಮುಂದೆ ಪರ್ಚೇಸ್ ಮಾಡ್ಬೋದು ಸರ್ ಈ ವೆರೈಟಿ. ಮತ್ ಈ ವೆರೈಟಿ ಬದಲು ಏನಪ್ಪಾ ಈಗಿನ ಸ್ಥಿತಿಗತಿ ಹೆಂಗೈತಪ್ಪ ಅನ್ನೋದು ನಿಮ್ಗೆ ತೋರಿಸ್ಕೊಡ್ತೀನಿ ಸರ್. ಪ್ಲಾಂಟೇಶನ್ ಮಾಡಿದ್ದೆ ನವೆಂಬರ್ ತಿಂಗಳು. ಹೌದು, ಇಲ್ಲ ಡಿಸೆಂಬರ್ ಸರ್. ಅಂದ್ರೆ ಹೆಚ್ಚು ಕಮ್ಮಿ ನಿಮ್ಗೆ 7 ತಿಂಗಳು ಸರ್, 7 ತಿಂಗಳು ಕ್ರಾಪ್. ಈಗ ನಮಗ್ 10 ಗಣಿಕೆವರೆಗೂ ಬಂದೈತಿ ಸರ್. 8 ರಿಂದ 10 ಗಣಿಕೆ ಕ್ರಾಪ್ ಐತಿ ಸರ್. ಇದು 8 ರಿಂದ 10 ಗಣಿಕೆ ಐತ್ರಿ. ಬೆಳವಣಿಗೆ ಜಾಸ್ತಿ ಐತಿ. ಹೌದು ಸರ್, ಇದು ಬೆಳವಣಿಗೆ ಪ್ರೆಸೆಂಟ್ ಇಲ್ಲಿ ಯಾಕಂದ್ರೆ ಸರ್ ಇದು ನಮಗ್ ಬರೋದು F2, ಇದು ಫೌಂಡೇಶನ್ 2 ಸೈಕಲ್ ಸರ್ ಇದು. ಇನ್ನು ನಾವು ಇದನ್ನ ರೈತರಿಗೆ ಕೊಡೋದು ಫೌಂಡೇಶನ್ 3 ಆಗತ್ತೆ ಸರ್. ಈ ಟೈಮ್ ಅಲ್ಲಿ ಇದ್ರದ್ದು ಗ್ರೋತ್ ಪರ್ಫಾರ್ಮೆನ್ಸ್ ಎಲ್ಲಾನು ಚೆನ್ನಾಗೇ ಇರ್ತದೆ ಸರ್. ಯಾಕಂದ್ರೆ ಇದು ಹೊಸ ಜೆನ್ಯೂನ್ ವೆರೈಟಿ ಇರೋದ್ರಿಂದ ರೋಗದ ಬಾಧೆ ಕಡಿಮೆ ಇರ್ತದೆ ಸರ್, ಸೀಡ್ ಕ್ವಾಲಿಟಿ ಇರ್ತಾವ ಸರ್. ಹಿಂಗಾಗಿ ಇದ್ರದ್ದು ಗ್ರೋತ್ ಫಾಸ್ಟ್ ಇರ್ತದೆ ಸರ್. ಇದು ಇನ್ನು ನಿಮಗ್ 4-5 ವರ್ಷವರೆಗೂ ಪರ್ಫಾರ್ಮೆನ್ಸ್ ಬಹಳ ಚೆನ್ನಾಗಿ ಕೊಡ್ತದೆ ಸರ್. ಯಾಕಂದ್ರೆ ಟಿಶ್ಯೂ ಕಲ್ಚರ್ ಸೋರ್ಸ್ ಇಂದ ಬಂದಿರೋದು ಸರ್ ಇದು. ಹಿಂಗಾಗಿ ಇದ್ರದ್ದು ಗ್ರೋತ್ ಚೆನ್ನಾಗಿರತ್ರಿ. ಮತ್ ನೀವು ನೋಡ್ಬೋದು ಸರ್, ಈಗ ಇದಕ್ಕೆ ಸದ್ಯದ ಮಟ್ಟಿಗೆ ನಮ್ಮ ಪರಿಸ್ಥಿತಿ ಒಳಗ ನಮ್ಮ ಏರಿಯಾದೊಳಗ ಯಾವ್ದ ಒಂದು ರೋಗ ಆಗ್ಲಿ ಕೀಟ ಬಾಧೆ ಆಗ್ಲಿ ನಮಗೆ ಯಾವ್ದು ಅಂತ ಇವತ್ತಿನವರೆಗೂ ಕಾಣಿಸಿಲ್ಲ ಸರ್. ಮತ್ತ ಇಲ್ಲಿ ಕ್ಯಾರೆಕ್ಟರ್ಗೆ ಅದು ಗ್ರೋತ್ ಚೆನ್ನಾಗಿ ಕೊಟ್ಟಿದೆ ಸರ್. ತಾವು ನೋಡ್ಬೋದು ಇಲ್ಲಿ ಇದು ದಪ್ಪ ನಿಮ್ಗೆ ಕಡಿಮೆ ಐತಿ ಅಂತ ಅನಿಸ್ಬೋದ್ರಿ. ಇದು ಕಬ್ಬಿಂದ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ಇದು ಟಿಶ್ಯೂ ಕಲ್ಚರ್ ಸೋರ್ಸ್ ಇಂದ ಬಂದಿರೋದ್ರಿಂದ ಸರ್. ಇದು 2ನೇ ಸೈಕಲ್ ವೆರೈಟಿ. ಇದು ನಮಗೆ ಯಾವ್ದೇ ರೀ ಈವನ್ 86 ಆಗ್ಲಿ ನೀವು ಯಾವ್ದೋ ಕಬ್ಬಿನ ವೆರೈಟಿ ಟಿಶ್ಯೂ ಕಲ್ಚರ್ ಸೋರ್ಸ್ ಇಂದ ತಂದ್ರೆ F1, F2, F3 ವರೆಗೂ ಅದು ಸ್ವಲ್ಪ ದಪ್ಪ ಕಡಿಮೆ ಇರ್ತದೆ ಸರ್. ಇನ್ನೇನ್ ನಾವು ರೈತರಿಗೆ ಕೊಡ್ತೀವಲ್ಲ ಸರ್, ಇದ್ರದ್ದು ನಿಮಗ್ ಏನಾಗತ್ರಿ, ದಪ್ಪ ಆಗ್ಲಿ ಗ್ರೋತ್ ಆಗ್ಲಿ ಎಲ್ಲಾನು ಪರ್ಫಾರ್ಮೆನ್ಸ್ ಜಾಸ್ತಿ ಬರತ್ರಿ. ಮತ್ತ ನಿಮ್ಗ ಇದನ್ನ ನೋಡ್ಬೇಕಂದ್ರೆ ಸರ್, ಈಗ ನೋಡ್ರಿ ಎಷ್ಟು ಗ್ರೀನಿಶ್ ಅದ ಸರ್, ಯಾವ್ದೋ ಡಿಸೀಸ್ ಇದು ಅಪಿರಿಯನ್ಸ್ ಇಲ್ಲ. ಆಮೇಲೆ ಲೆಂತ್ ಜಾಸ್ತಿ ಐತ್ರಿ. ಇದು ನಿಮಗ ಇದ್ರದ್ದು ವಿಡ್ತ್ ನೋಡಿ ಸರ್, ನನ್ನ ಲೆಕ್ಕಕ್ಕೆ ಸರ್ ಇದು ಒಂದು 2 ರಿಂದ 2.5 ಇಂಚ್ ಗರಿ ಅಗಲ ಐತಿ ಸರ್. ಇದು ನೋಡ್ರಿ ತಮಗ್ ತೋರಿಸ್ತೇನ್ರಿ, 2.5 ಇಂಚ್ ಐತಿ ನೋಡಿ ಸರ್. 2.5 ಇಂಚ್ ಅಗಲ ಗರಿ ಬರ್ತಾ ಇದೆ. ಮತ್ತ ಇದಕ್ಕ ಈ ಶುಗರ್ ಕಂಟೆಂಟ್ ಇದ್ರದ್ದು ಮುಖ್ಯ ಒಂದು ವೆರೈಟಿ ಕ್ಯಾರೆಕ್ಟರ್ ಏನಪ್ಪಾ ಅಂತಾರೆ ಸರ್, ಶುಗರ್ ರಿಕವರಿ ಜಾಸ್ತಿ ಐತಿ ಸರ್. ಇದನ್ನ ಮೇನ್ಲಿ ಮಾಡಿರೋದನ್ನ ಶುಗರ್ ರಿಕವರಿ ಸಲುವಾಗಿ ಸರ್. ಇದು ಬೆಲ್ಲಕ್ಕಾಗ್ಲಿ ನೀವು ಫ್ಯಾಕ್ಟ್ರಿಗಾಗ್ಲಿ ಬಹಳ ಸೂಟೇಬಲ್ ಐತ್ರಿ. ಆಮೇಲೆ ಇದು ಏನ್ ಸರ್, ನೀವು ದೀರ್ಘಾವಧಿ ವೆರೈಟಿ ರೀ. ದೀರ್ಘಾವಧಿ ವೆರೈಟಿ ನೀವು ಯಾವಾಗ ಬೇಕಾದ್ರೂ ಪ್ಲಾಂಟೇಶನ್ ಮಾಡ್ಬೋದು ಸರ್. ಆಲ್ಮೋಸ್ಟ್ ನಮ್ಮ ಕರ್ನಾಟಕ ರೀಸನ್ ಬಹಳ ಸೂಟೇಬಲ್ ವೆರೈಟಿ ಸರ್. ಇದು ಎಲ್ಲಾ ಕ್ಯಾರೆಕ್ಟರ್ಗೂ ಸೂಟೇಬಲ್ ಆಗತ್ತೆ. ಮತ್ತ ನಿಮ್ಗೆ ಮೇಜರ್ ಇದು ಡಿಸೀಸ್ ಇನ್ನವರೆಗೂ ಏನೂ ಅಬ್ಸರ್ವೆನ್ಸ್ ಆಗಿಲ್ಲ ಸರ್. ನಮಗ ರೂಟ್ ಗ್ರೋತ್ ಬಹಳ ಸ್ಟ್ರಾಂಗ್ ಐತಿ ಸರ್. ಇದು ಕಬ್ಬು ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಇದು 2ನೇ ಸೈಕಲ್, 2 ವರ್ಷನೂ ಅಬ್ಸರ್ವ್ ಮಾಡಿದೀವಿ. ರೂಟ್ ಗ್ರೋತ್ ಸ್ಟ್ರಾಂಗ್ ಆಗಿದೆ. ನಂಬರ್ ಆಫ್ ಟಿಲ್ಲರ್ ಸಂಖ್ಯೆ ಸರ್, ನಿಮ್ಗೆ ಏನ್ 86 ಅಲ್ಲಿ ಹೆಂಗ್ 10 ರಿಂದ 15 ವರೆಗೂ ಮರಿ ಬರ್ತಾವಲ್ಲ ಸರ್, ಸೇಮ್ ಕ್ಯಾರೆಕ್ಟರ್ ನಿಮ್ಗೆ ಮರಿ ಸಂಖ್ಯೆದ ಬಗ್ಗೆ ಏನು ತೊಂದ್ರೆನೇ ಇಲ್ಲ ಸರ್. ಸರ್ ಇದು ಹಚ್ಬೇಕಾದ್ರ ಸಾಲಿನ ಸಾಲಾಗಿರ್ಬೋದು, ವಿಡ್ತ್ ಎಷ್ಟು ಬಿಡ್ಬೇಕು ಸರ್? ಸರಿ, ಇದನ್ನ ವೆರೈಟಿಗೆ ಮರಿ ಸಂಖ್ಯೆ ಜಾಸ್ತಿ ಇರೋದು, ಗ್ರೋತ್ ಫಾಸ್ಟ್ ಇರೋದ್ರಿಂದ ಈ ವೆರೈಟಿಗೆ ನೀವು ಮಿನಿಮಮ್ 5 ಫೂಟ್ ಕೊಟ್ರು ನಮಗ ಇಳುವರಿ ಒಳಗೆ ಏನ್ರಿ 4 ರಿಂದ 5 ಫೂಟ್ ಅಂತೂ ಆರಾಮ್ಸರಿ ಕೊಡ್ಬೋದು ಸರ್ ರೈತರಿಗೆ. ನೀವು ರೈತರಿಗೆ ಬೀಜ ಯಾವ ತಿಂಗಳಿಂದ ಕೊಡ್ತೀರಿ, ಎಷ್ಟು ತಿಂಗಳು ಸರ್? ಈಗ ನೀವು ನೋಡ್ಬೋದು ಸರ್, ಇದು ಈಗ ನಮಗೊಂದು 8 ರಿಂದ 10 ಗಣಿಕೆ ಐತಿ ಸರ್. ನಾವು ರೈತರಿಗೆ ಆಗಸ್ಟ್ ತಿಂಗಳವರೆಗೂ ಅಂದ್ರೆ ಒಂದು 16 ರಿಂದ 20 ಗಣಿಕೆವರೆಗೂ ನಮ್ಗೆ ಕಬ್ಬು ಅಂತಂದ್ರೆ ನಾವು ಕೊಡಾಕ ಪ್ಲಾನ್ ಮಾಡ್ಕೊಂಡಿದೀವಿ ಸರ್. ರೈತರಿಗೆಲ್ಲ ಕೊಡ್ಬೇಕಂತ ವಿಚಾರ ಮಾಡ್ಕೊಂಡಿದೀವಿ. ನಮ್ಮ ಹತ್ರ ಲಿಮಿಟೆಡ್ ಇದೆ ಸರ್. ಬಟ್ ನಮ್ ಕಡೆ ಇರೋ ಸೀಡ್ ಸೋರ್ಸ್ 3 ಎಕರೆ ಇದೆ. 3 ಎಕರೆ ಒಳಗ ನಾವ್ ಎಲ್ಲಾನು ಈ ಸರಿ ರೈತರಿಗೆ ಕೊಡ್ಬೇಕಂತ ವಿಚಾರ ಇಟ್ಕೊಂಡಿದೀವಿ. ನಾವು ಮಲ್ಟಿಪ್ಲೈಗೆ ಏನು ಮತ್ತೆ F2 ತಂದಿದೀವಿ ಸರ್. ನಾವು ಅದನ್ನ ನಾವು ನೆಕ್ಸ್ಟ್ ಜನರೇಷನ್ ಕಂಟಿನ್ಯೂ ಮಾಡ್ಕೋತೀವ್ರಿ. ಸೊ ನೀವು ನೋಡ್ಬೋದು ಸರ್, ಒಳಗೆ ಬರ್ತಾರೆ ಲೆಂತ್ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಸರ್, ಕಬ್ಬು ಲೆಂತ್ ಬಹಳ ಕೊಡ್ತೈತೆ ಸರ್. ಇದು ನೋಡಿ ಸರ್,
ಬರ್ರಿ ಸರ್ ಮುಂದೆ ನೋಡ್ರಿ 7ರಿಂದ 8 ಇಂಚ್ ವರೆಗೂ ಒಂದೊಂದು ಗಣಿಕೆ ಲೆಂತ್ ಐತಿ ಸರ್. ಇದು 7ರಿಂದ 8 ಇಂಚ್ ಗಣಿಕೆ ಲೆಂತ್ ಬರುತ್ತ. ಮತ್ತೆ ಇದು ಇನ್ನು ಮುಂದೆ ಹೋಗ್ತಾ ಹೋಗ್ತಾ ಇನ್ನೂ ಹೆಚ್ಚಾಗತ್ತೆ ಸರ್. ಕಬ್ಬಗ ರೂಟ್ ಸಿಸ್ಟಮ್ ಸ್ಟ್ರಾಂಗ್ ಐತಿ. ನೋಡ್ಬೋದು ಸರ್ ನೀವು 15 13 10ರಿಂದ 15ವರೆಗೂ ಮರಿ ಬಂದಾವ್ರಿ. ಇದಕ್ಕೆ ನಾವು ಮತ್ತೆ ಕಡಿಮೆ ಮಾಡಿದೀವಿ ಸರ್. ಮರಿ ಸಂಖ್ಯೆಗೆ ರೈತರಿಗೆ ಏನು ತೊಂದರೆ ಆಗುದಿಲ್ಲ. ಈಗ 1402 ವೆರೈಟಿ ಅನ್ನ ಕುಂತಂದು ಒಂದು ಪ್ಲಾಂಟೇಶನ್ ಮಾಡಿ ಈಗ ಈಗಾಗಲೇ ರೈತರು ಕೊಡುವಂತ ಹಂತಕ್ಕೆ ಬಂದಿಗೆ ಕಬ್ಬಿಗೆ. ಹೌದು ಸರ್. ಮತ್ತೆ ರೈತರ ಇವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೊಟ್ಟಿರ್ತೀನಿ ನಿಮಗೆ. ಅದೇ ಕಾಂಟ್ಯಾಕ್ಟ್ ಈಗಾಗಲೇ ಒಂದು 2 ವಿಡಿಯೋ ಮಾಡಿದ್ವಿ. ಫಸ್ಟ್ 200 ಸಸಿ ತಂದಾಗಿಂದ ಫಸ್ಟ್ನೇ ವಿಡಿಯೋ, ಆಮೇಲೆ ಇದು 2ನೇ ವಿಡಿಯೋ. ಆಕ್ಚುಲಿ ಇದು ಮೂರನೇ ವಿಡಿಯೋ ಸರ್. ಸೆಕೆಂಡ್ ಸೈಕಲ್ ಕನ್ನು ವಿಡಿಯೋ ಮಾಡಿದ್ದು ಇದು ನಾಟಿ ಮಾಡಿದಾಗ 1 ತಿಂಗಳು 2 ತಿಂಗಳು ನಾಟಿ ಮಾಡಿದ ಐತಿ ಸರ್ ವಿಡಿಯೋ. ಅದು ಒಂದು ವಿಡಿಯೋ ಐತಿ. ಸದ್ಯಕ್ಕೆ ನಿಮ್ಗೆ 7 ತಿಂಗಳು ಕಬ್ಬು ಸರ್. 7 ತಿಂಗಳು ಕಬ್ಬು ಐತ್ರಿ. ಇನ್ನು ಒಂದೂವರೆ ತಿಂಗಳಿಗೆ ಅಂದ್ರೆ ನಾವು ಕೊಡಾಕ್ ಸ್ಟಾರ್ಟ್ ಮಾಡ್ತೀವಿ. ಯಾವ ರೋಗನು ಇಲ್ಲ ಇನ್ನವರಿಗೆ ನಮ್ಗೆ ಯಾವ್ದು ಆ ರೀತಿ ಅಂತದ್ ಏನು ಕಾಣಿಸಿಲ್ಲ ಸರ್. ಆಕ್ಚುಲಿ ಈಗ ನಾವ್ ಏನ್ ಮಾಡ್ಬೇಕಂತ ಸರ್, ಒಂದೂವರೆ ತಿಂಗಳಿಗೆ ನಾವು ಸಸಿ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ ಸರ್. ಯಾಕಂದ್ರೆ ಇದು ರೈತರಿಗೆ ಕೊಟ್ರೆ ಕಬ್ಬು ಬಾಳ ಹೋಗ್ಬಿಡ್ತೇವೆ ಸರ್. ಒಬ್ಬೊಬ್ರು ರೈತರು 2.5-3 ಟನ್ ಹೋಯ್ತಾರೆ ಸರ್. ನಾವ್ 2.5-3 ಟನ್ ಇಬ್ರು ಮಂದಿ ರೈತರನ್ನ 2 ಎಕರೆಕ್ ಮಾಡ್ಬೋದ್ರಿ. ಕಬ್ಬು ಹೋದ್ರಂದ್ರೆ ಅದನ್ನ ಒಂದೇ ಎಕರೆಕ್ ಆಗ್ತೈತಿ. ಅದಕ್ಕೆ ನಾವ್ ಈ ಸರಿ ಎಲ್ಲಾ ರೈತರಿಗೂ ಸಸಿನ ಸಪ್ಲೈ ಮಾಡಾಕತ್ತೀವಿ ಸರ್. ಅದ್ರದ್ದು ಏನ್ ಖರ್ಚು ವೆಚ್ಚ ನೋಡ್ಕೊಂಡು ಒಂದು ಯೋಗ್ಯ ದರ ಫಿಕ್ಸ್ ಮಾಡಿ ನಾವು ರೈತರಿಗೆ ಆಗಸ್ಟ್ ತಿಂಗಳ ಕೊಡುವಂತ ವ್ಯವಸ್ಥೆ ಮಾಡಿದೀವಿ ಸರ್. ಮತ್ತ ನಿಮ್ಗ ನಮ್ ಕಾಂಟ್ಯಾಕ್ಟ್ ನಂಬರ್ ಎಲ್ಲಾನು ಕೊಟ್ಟಿರ್ತೀವಿ. ನೀವು ಬುಕಿಂಗ್ ಸ್ಟಾರ್ಟ್ ಆಗೈತಿ, ಈಗ ತಮ್ದು ಬುಕಿಂಗ್ ಮಾಡ್ಬೋದು. ಒಂದ್ ರೈತರಿಗೆ ನಂದು ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರ, ನೀವು ಇಲ್ಲಿ ಸಮೀಪದವ್ರು ಯಾರ ಇದ್ರ, ಉತ್ತರ ಕರ್ನಾಟಕದವ್ರು ಯಾರ ಸಾಧ್ಯ ಆದ್ರ ಬಂದು ಪ್ರತ್ಯಕ್ಷವಾಗಿ ನಮ್ಮ ಪ್ಲಾಟ್ಗಳನ್ನ ನೋಡ್ರಿ. ನಿಮಗ ಯಾವ ರೀತಿ ಅನಿಸ್ತೈತಿ ನಿಮ್ಮ ಅನಿಸಿಕೆಗಳನ್ನ ಹೇಳಿ ನಿಮ್ಮ ಇದ್ರ ಮೇಲೆ ಬುಕಿಂಗ್ ಮಾಡ್ರಿ. ಎಲ್ಲಾರು ನಮ್ಮ ಇದ್ರ ಬರೀ ವಿಡಿಯೋ ಮ್ಯಾಗ ವಿಶ್ವಾಸ ಇಟ್ಕೊಂಡ್ ಮಾಡ್ಬೇಡ್ರಿ. ನಾ ಹಂಗೇನಿಲ್ಲ, ನೀವು ಬಂದು ಪ್ರತ್ಯಕ್ಷವಾಗಿ ನಮ್ಮ ಪ್ಲಾಟ್ಗಳನ್ನ ನೋಡ್ರಿ. ನಾವ್ 2-3 ಕಡೆ ಹಚ್ಚಿದ್ವಿ, ಅವೆಲ್ಲಾನು ನೋಡ್ರಿ. ಅದನ್ನ ನಿಮಗ್ ಸರಿ ಅನಿಸಿದಾಗ ಅದ್ರ ಬಗ್ಗೆ ಇನ್ನೂ ನೀವು ಯೂನಿವರ್ಸಿಟಿ ಅವ್ರನ್ನ ಈ ವೆರೈಟಿ ಬಗ್ಗೆ ಮಾಹಿತಿ ತಗೊಂಡು ನೀವು ಕನ್ಫರ್ಮೇಶನ್ ಮಾಡ್ರಿ. ಈ ವೆರೈಟಿಗೆ 14-0-12 ಕೊಯಿಮತ್ತೂರ್ ವೆರೈಟಿ. ಇದಕ್ ಅವನಿ ಅಂತ ಹೇಳಿ ಕರೀತಾರ. ಬಹಳಷ್ಟು ರೈತರಿಗೆ ನಂಬರ್ಗಳು ನೆನಪಿರಂಗಿಲ್ಲ, ಅದಕ್ಕಾಗಿ ನೀವು ಅವನಿ ಅಂತಾನು ಕರಿಬಹುದು. ಈ ವೆರೈಟಿ ಅವನಿ ಅಂತಾನ ಬ್ರ್ಯಾಂಡ್ ಆಗೈತೆ ಸರ್. ಮತ್ತ ಇದ್ರದ್ದು ಪೇರೆಂಟ್ಸ್ ಬಂದು 86-032 86-011 ಕ್ರಾಸಿಂಗ್ ವೆರೈಟಿ ಐತ್ರಿ. ಇದು ನಾನ್ ಫ್ಲವರಿಂಗ್ ರೀ, ಅಂದ್ರ ಹೂ ಹಾಯಂಗಿಲ್ಲ, ದೀರ್ಘಾವಧಿ ವೆರೈಟಿ ಐತಿ. 14-16 ತಿಂಗಳವರೆಗೂ ನೀವು ಬೆಳೆಸಬಹುದು. ಅದಕ್ಕಾಗಿ ನಾವು ಎಸ್ಪೆಷಲಿ ಸರ್ ಇದನ್ನ ಆಗಸ್ಟ್ ಯಾಕೆ ಕೊಡಾಕತ್ತಿದ್ವಿ ಅಂತಂದ್ರ ರೀ, ಆಗಸ್ಟ್ ಪ್ಲಾಂಟೇಶನ್ ಏನ್ ಮಾಡ್ತಾರಲ್ಲ ಅವರು ಮುಂದಿನ ವರ್ಷಕ್ಕಂದ್ರ ಒಂದು 100 ಟನ್ ಇಳುವರಿ ಪಡೆಯುವಂತ ಟಾರ್ಗೆಟ್ ಇದ್ದ ರೈತರು ದಯವಿಟ್ಟು ಈ ವೆರೈಟಿನ ಉಪಯೋಗ ಮಾಡ್ಕೊಂಡ್ ನೋಡ್ರಿ. ಯಾಕಂದ್ರೆ ಇದು ದೀರ್ಘಾವಧಿ ವೆರೈಟಿ ಐತಿ. ನಿಮ್ಗೆ 100 ಟನ್ ತೆಗಿಯಾಕ ಇದು ಬಾರಿ ಹೆಲ್ಪ್ ಐತಿ ಅಂತೇಳಿ ನಾ ಈ ಮೂಲಕ ತಮ್ಮಲ್ಲಿ ಕೇಳ್ಕೊತೀನಿ ಸರ್. ನೋಡಿ ರೈತ ಬಂದ್ರೆ ಇವ್ರು ಈಗಾಗಲೇ ನಿಮ್ಮ ವಿಡಿಯೋ ನೋಡಿದ್ರಿ. ಇವ್ರ ಕಾಂಟ್ಯಾಕ್ಟ್ ನಂಬರ್ ಆಲ್ರೆಡಿ ಇವ್ರು ನಿಮ್ ಕಡೆ ಐತಿ. ಅದಾವ್ ಸರ್, ಅದಾವ್ರಿ. ಇದು ಇನ್ನೊಮ್ಮೆ ಇವ್ರಿಗೆ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಹಾಕಿರ್ತೀನಿ, ಅಡ್ರೆಸ್ ಹಾಕಿರ್ತೀನಿ. ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬುಕಿಂಗ್ ಮಾಡ್ಬೋದು ಸರ್. ಬುಕಿಂಗ್ ಮಾಡ್ಕೊಂಡು ಹೊಸ ರೇಟ್ ಐತಿ. ಮುಂದಿನ ಒಂದು ಯಾವ ತರ ಬದಲಾವಣೆ ಆಗ್ಬೋದು ಅಂತ ತಮಗೆಲ್ಲ ಗೊತ್ತಾಗ್ತದೆ. 86-32 ರಿಪ್ಲೇಸ್ ಮಾಡುವಂತ ವೆರೈಟಿ ಅದಕ್ಕೆ ಕಂಪೇರ್ ಮುಂದೆ ನಿಮ್ಗೆ ರಿಸಲ್ಟ್ ಗೊತ್ತಾಗ್ತೈತಿ ಸರ್. ಅದ್ರ ಬಗ್ಗೆ 2 ಮಾತೇ ಇಲ್ಲ ಸರ್. 86-032 ಇದು ಒಂದು ಮೂಲ ತಾಯಿ ಇದ್ದಂಗನ ಐತ್ರಿ. ಅದನ್ನ ನೀವು ಡೆವಲಪ್ ಮಾಡಿದ ವೆರೈಟಿನ ಐತ್ರಿ. ನೋ ಡೌಟ್ ರೈತರು ಇದನ್ನ ಕಾನ್ಫಿಡೆಂಟ್ಲಿ ಬೆಳಿಬಹುದು ಸರ್. ರೈತರು ಇಲ್ಲಿ ಡೈರೆಕ್ಟ್ ಬಂದ್ ಬೇಕಾದ್ರು ರೀ ಪ್ಲಾಟ್ 032 ಕಂಪೇರಿಟಿವ್ ಐತ್ರಿ. ಐತಿ. ಅದು ಫೌಂಡೇಶನ್ ಐತಿ, ಇದು ಫೌಂಡೇಶನ್ ಐತಿ. ಯಾವ ಏರಿಯಾ ಮಾಡ್ಬೋದು ಸರ್? ಇದು ದೀರ್ಘಾವಧಿ ವೆರೈಟಿ ಇರೋದ್ರಿಂದ ಇದು ಮುಖ್ಯವಾಗಿ ಏನಂತೀರಿ ನಾವು ಡ್ರೌಟ್ ಟಾಲರೆಂಟ್, ಅಂದ್ರ ಬರ ನಿರೋಧಕ. ನೀರ್ ಕಡಿಮೆ ಇದ್ರೂ ತಡ್ಕೊಳ್ಳುವಂತ ಶಕ್ತಿ ಈ ವೆರೈಟಿಗೆ ಐತಿ ಸರ್. ನೀವು ವೆಬ್ಸೈಟ್ ನಾಗ ನೋಡ್ಬೋದು. ಇದು ಡ್ರೌಟ್ ಟಾಲರೆಂಟ್ ವೆರೈಟಿ ಐತಿ. ಹಂಗಾಗಿ ನೀವು ಯಾವ ಕ್ಷೇತ್ರದಾಗ ಕೊಟ್ರು ಏನು ತೊಂದರೆ ಇಲ್ಲ. ಬಿಸಿಲು ನಾಡಿಗೆ ನಮ್ಮ ಉತ್ತರ ಕರ್ನಾಟಕಕ್ಕೆ ಮಲ್ನಾಡ್ ಸೈಡ್ ಇಲ್ಲ ಸರ್, ಅದಕ್ಕೆ ಅಷ್ಟು ಸೂಟೇಬಲ್ ಆಗ್ತೈತಿ ಅಂತ ನಾವ್ ಹೇಳಕ್ ಆಗಲ್ಲ. ಬಟ್ ಈ ಕಡೆ ನಮ್ಮ ಬಿಜಾಪುರ, ಬಾಗಲಕೋಟೆ, ಬೆಳಗಾವ್ ಏನು ನಮ್ದು ಅರೆ ಮಲ್ನಾಡ್ ಏನ್ ಬರುತ್ತಲ್ಲ ಸರ್, ಈ ಬೆಲ್ಟ್ಗೆ, ಗುಲ್ಬರ್ಗಾ ಬೆಲ್ಟ್ಗೆ ಇದು ಸೂಟೇಬಲ್ ವೆರೈಟಿ ಅಂತ ಹೇಳ್ಬೋದು ಸರ್. ಒಳ್ಳೆ ಮಾಹಿತಿ ಕೊಡ್ಸರ, ಧನ್ಯವಾದ. ವೀಕ್ಷಕರೇ ಇವ್ರದೊಂದು ಕಾಂಟ್ಯಾಕ್ಟ್ ಎಲ್ಲ ಕೊಡ್ತೀನಿ. ಈ ಬೀಜವನ್ನ ತಾವು ಬುಕ್ ಮಾಡ್ಕೋಬಹುದು. ಇವ್ರು ಆಲ್ರೆಡಿ ಆಗಸ್ಟ್ ಕೊಡುವಂತ ತಯಾರಿ ನಡೆಸ್ಯಾರ. ನಮಸ್ಕಾರ.